ನಮ್ಮ ಗುರುಗಳಾದ ಪಂಡಿತ್ ವಸಂತ್ ಕನಕಾಪುರ್ ಅವರು ಸ್ವರ ಸಂಯೋಜಿಸಿದ ಹಾಡಿದು. ಸೊ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಶರಣು ಸಕಲೋದ್ಧಾರ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸುರ ಶರತವಾರ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸುರ ಶರತವಾರ ಜಾನಕಿ ಲೋಲ
ಬ್ರಹ್ಮಾಂಡದೊಳಗೆ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಅಯೋಧ್ಯ ಪಟ್ಟಣದಲ್ಲಿ ವಾಸ, ಪಟ್ಟಣದಲ್ಲಿ ವಾಸದ ಬಿಸಲು. ಅಯೋಧ್ಯ ಪಟ್ಟಣದಲ್ಲಿ ವಾಸ, ಬೇಡಿದಿಷ್ಟಾರ್ಥಗಳ ಕೊಡುವೆನೆನುತ್ತಿರಲು, ಬೇಡಿದಿಷ್ಟಾರ್ಥಗಳ
ಜುಗಲ್ಬಂದಿಯಿಂದ ಸಂಗೀತದ ಅದ್ಭುತತೆಯನ್ನ ಇನ್ನಷ್ಟು ಸಮೃದ್ಧಗೊಳಿಸಿದ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಗಾಯನ ಜುಗಲ್ಬಂದಿ ಅಂದರೆ ಇದು ಪ್ರತಿಸ್ಪರ್ಧೆ ಅಲ್ಲ, ಅದು ಸಹಯೋಗದ ಸೌಂದರ್ಯ, ಒಬ್ಬರ ಸ್ವರ ಮತ್ತೊಬ್ಬರ ಸ್ವರವನ್ನು ಪೂರೈಸುವ ಒಂದು ಅಪೂರ್ವ ಸಂಗಮ ಅಂತ ಕಲಾವಿದರು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಈಗ ಸುರಾಂತರ್ಗತ ಸಂಸ್ಥೆಯ ವತಿಯಿಂದ ಕಲಾವಿದರಿಗೆ ಸನ್ಮಾನ. ಶ್ರೀಮತಿ ಪ್ರತಿಮಾ ಅತ್ರೇಯ ಅವರನ್ನು ಶ್ರೀಮತಿ ವಾಣಿ ಕುಲಕರ್ಣಿ ಇವರು ಸನ್ಮಾನಿಸಬೇಕಾಗಿ ವಿನಂತಿ. ಕುಮಾರಿ ಜಿ ಸುರಭಿ ಸುರೇಶ್ ಅವರನ್ನು ಶ್ರೀಮತಿ ವಾಣಿ ಗೋರ್ಕಲ್ಕರ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀ ಕಾರ್ತಿಕ್ ಕೃಷ್ಣ ಅವರನ್ನು ಶ್ರೀಯುತ ಗೋವಿಂದ ಕುಲಕರ್ಣಿ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀಯುತ ಕಾರ್ತಿಕ್ ಕೃಷ್ಣ ಅವರನ್ನು ಶ್ರೀ ಪ್ರವೀಣ್ ಹೋಗಾರ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀ ರಾಘವೇಂದ್ರ ಅರ್ಚಕ್ ಅವರು ಅಶ್ವಿನ್ ವಳವಾಲ್ಕರ್ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ನಾವೆಲ್ಲ ಸಿತಾರ್ ವಾದನವನ್ನು ಕೇಳಿ ಚಪ್ಪಾಳೆ ತಟ್ಟಿದ್ವಿ, ಆದರೆ ನಮ್ಮ ಮಧ್ಯೆ ಇಲ್ಲಿ ಒಬ್ಬರು ಸಿತಾರ್ ತಯಾರಕರಿದ್ದಾರೆ. ಶ್ರೀಯುತ ಹಾರೂನ್ ಸಿತಾರ್ ಅವರು ಸಿತಾರ್ ತಯಾರಕರನ್ನ ಖ್ಯಾತ ಸಿತಾರ್ ವಾದಕರಾದ ಶ್ರೀ ಸಂಜೀವ್ ಕೋರ್ತಿ ಇವರು ಸನ್ಮಾನಿಸಬೇಕಾಗಿ ವಿನಂತಿ. ಈ ಸಿತಾರಲ್ಲಿ ಫೇಮಸ್ಸು ಮಿರಜ್ ಸಿತಾರು. ಮಿರಜ್ ಸಿತಾರ್ದು ವೆಟ್ರನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು ಅವ್ರ ತಲಾಂತರಂದ್ರೆ ಏನು ಸಿತಾರ್ ನೋಡ್ತಾ ಇದ್ದೀರಾ ಇವ್ರದೇ ಮನೆತನ ಮಾಡ್ಕೊಂಡು ಬಂದಿದೆ. ಮಿರಜ್ ಸಿತಾರ್ ಈಸ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಇವರೇ ಸಪ್ಲೈ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿ ನಮ್ಮೆಲ್ಲರ ಮನೆಗೆದ್ದ ಸಹನಾ ಆರ್ ಬಿಲೂರ್ಕರ್ ಅವರಿಗೆ ಸುಹಾಸಿನಿ ಅವರಿಂದ ಸನ್ಮಾನ. ಹೋಗ್ರು ಸಹನಾ ಅವರು ಟಿವಿ ವಾರ್ತಾ ನಿರೂಪಕಿಯರೂ ಆಗಿದ್ದಾರೆ. ದೂರದರ್ಶನದಲ್ಲಿ ಇವಾಗ ಇದೆಲ್ಲರ ನಡುವೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಇಂಥ ಕಾರ್ಯಕ್ರಮ ಬಂದು 3-4 ಗಂಟೆ ಕಾಲ ಕೂತು ಕಲಾವಿದರನ್ನು ಪ್ರೋತ್ಸಾಹಿಸುವಲ್ಲಿ ನಮಗೆ ಸಹಭಾಗಿ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅನೇಕ ಧನ್ಯವಾದಗಳು. ನಮ್ಮ ಸುರಾಂತರ್ಗತ ವತಿಯಿಂದ ಈ ಥರನೇ ಉದಯೋನ್ಮುಖ ಕಲಾವಿದರಿಗೆ ಪ್ರೋತ್ಸಾಹಿಸಿ ಅವರಿಗೆ ಪೋಷಣೆ ಮಾಡೋದು ಮತ್ತು ವಂಚಿತ ವರ್ಗದಿಂದ ಬರುವ ಮಕ್ಕಳಿಗೆ ಯಾರಾದರೂ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದರೆ ಅವರಿಗೆ ಸಂಗೀತದ ಪಾಠ ಹೇಳಿಕೊಡುವುದು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಸ್ವರತರಂಗದ ಸಿತಾರ್ ಶಿಕ್ಷಕರಾದ ನಮ್ಮ ಪಂಡಿತ್ ಸಂಜೀವ್ ಕೋರ್ತಿ ಅವರು ಕೈ ಜೋಡಿಸಿದ್ದಾರೆ. ಯಾವುದೇ ವಂಚಿತ ಹುಡುಗರು ಸಿತಾರು ಅಥವಾ ಬೇರೆ ಯಾವುದಾದ್ರೂ ಕಲೆಯನ್ನು ಕಲಿಬೇಕಾದ್ರೆ ನಮ್ಮ ಕಡೆಯಿಂದ ಪ್ರೋತ್ಸಾಹಿಸಿ ಅವರಿಗೆ ಯಾವುದೇ ಇನ್ಸ್ಟ್ರೂಮೆಂಟು ಏನಾದರೂ ಬೇಕಾದರೆ ಅಥವಾ ಗುರುಗಳನ್ನು ಹುಡುಕೊಡೋದು, ಆ ಗುರು ಮತ್ತು ಶಿಷ್ಯರ ನಡುವೆ ಕೊಂಡಿ ಆಗುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ನೀವೆಲ್ಲರೂ ಇದಕ್ಕೆ ಪ್ರೋತ್ಸಾಹಿಸಬೇಕಾಗಿ ನಮ್ಮ ಕಳಕಳಿಯ ವಿನಂತಿ. ಇದೇ ರೀತಿಯ ಈ ಒಂದು ನೋಡಿರ್ಬೋದು, ಈ ಇದರಲ್ಲಿ ಸ್ವಲ್ಪ AC ಪ್ರಾಬ್ಲಮ್ ಆಯಿತು. 4 ಗಂಟೆ 5 ಗಂಟೆ ಕೂತ್ಕೊಳ್ಬೇಕಾದ್ರೆ ಎಲ್ಲರಿಗೆ ಬಾಯಾರಿಕೆ ಮತ್ತು ಸೆಕೆ ಆಗಿದ್ದು ಇದನ್ನು ನೋಡಿಬಿಟ್ಟು, ಎದಕ್ಕಂದರೆ ಈ ನಮ್ಮ ಅಂಕುಶ್ ನಾಯಕ್ ಅವ್ರು ಹೇಳಿದಾಗೆ ಈ ಪ್ರೋಗ್ರಾಮ್ ಅರೇಂಜ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಎಲ್ಲ ಕಲಾವಿದರಿಗೆ ಒಂಥರ ಥರದ್ದು ಬೇರೆ ಎಲ್ಲ ಅರೇಂಜ್ಮೆಂಟು, ಹಾಲ್ ಅರೇಂಜ್ಮೆಂಟು. ಈ ಹಾಲ್ ಸಿಕ್ಕಿರೋದೇ ಒಂದು ದೊಡ್ಡ ಕೆಲಸ ನಮಗೆ. ಇದೇ ಥರ ನಾವು ಆಲ್ರೆಡಿ
ಒಂದು 6 ತಿಂಗಳ ಮುಂಚೆ ಬುಕ್ ಮಾಡಬೇಕಂತ ಅಕ್ಟೋಬರ್ 3ನೇ ತಾರೀಕಿಗೆ ಮತ್ತೊಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಇಂಡಿಯನ್ ಕಲ್ಚರಲ್ ಸೊಸೈಟಿ ಬಸವನಗುಡಿಯಲ್ಲಿ. ತಾವೆಲ್ಲರೂ ಇದೇ ಥರ ಬಂದು ಅಲ್ಲಿನೂ ಪ್ರೋತ್ಸಾಹಿಸಬೇಕು. ನಮ್ಮದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೀವು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ದ ಪ್ರೋಗ್ರಾಮ್ ನೋಟಿಫಿಕೇಷನ್ಸ್. ಓಕೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರವೀಣ್ ಹೂಗಾರ್ ಅವರು ಧಾರವಾಡಿಂದ ಬಂದಿದ್ದಾರೆ. ಅಂಕುಶ್ ನಾಯಕ್ ಅವರು ಮಂಗಳೂರಿಂದ ಬಂದು ನುಡಿಸೋದ್ರು. ಪ್ರತಿಮಾ ಅತ್ರೆ ಅವರು ಇಲ್ಲಿಯವರೇ, ನಮ್ಮ ಬೆಂಗಳೂರವರು. ಸುರಭಿ ಏನಪ್ಪ ಅಂದರೆ ಧಾರವಾಡಿಂದ ಬಂದಿದ್ದಾರೆ, ಇದೇ ಸ್ಪೆಷಲಿ ಈ ಪ್ರೋಗ್ರಾಮ್ ಸಲುವಾಗಿ. ಮತ್ತು ಕಾರ್ತಿಕ್ ಅವರು ನಮ್ಮದೇ ಆದ ಬೆಂಗಳೂರವರು. ಹೇಮಂತ್ ಜೋಶಿ ಪುಣೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಇವತ್ತು ರಾತ್ರಿ ಧಾರವಾಡಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ನಾಳೆ 1-2 ಕಾರ್ಯಕ್ರಮ ಇದೆ. ಅವರು ಅಶ್ವಿನ್ ವಾಳ್ವಾಲ್ಕ್ ಅವರು ಇಲ್ಲಿದೆ, ನಮ್ಮ ಬೆಂಗಳೂರವರು. ಇದು ಎಲ್ಲ ಕಲಾವಿದರಿಗೆ ಅನಂತ ಧನ್ಯವಾದಗಳು. ಇವ್ರು ಯಾರೂ ಇಲ್ಲೋ ಅಂದರೆ ನಮ್ಮ ಪ್ರೋಗ್ರಾಮೇ ನಡೆಯೋದಿಲ್ಲ. ಬಿಡು ಮಾಡ್ಕೊಂಡ್ಬಿಟ್ಟು ಅಷ್ಟೊಂದು ದೂರಿಂದ ಬಂದು ನಮ್ಮ ಸಲುವಾಗಿ ನುಡಿಸಿದ್ದಾರೆ, ಗಾಯನ ಮಾಡಿದ್ದಾರೆ. ಮತ್ತೊಮ್ಮೆ ನಮಸ್ಕಾರ, ತಮ್ಮೆಲ್ಲರಿಗೂ ನಮಸ್ಕಾರ. ಇದೇ ಪ್ರೋತ್ಸಾಹ ಮುಂದೆ ಇರಲಿ ಅಂತ ವಿನಂತಿಸ್ಬೋದು. ಪ್ರತ್ಯಕ್ಷ ಪರೋಕ್ಷವಾಗಿ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು.